ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆರೆಗಳಿಗೆ ತಪ್ಪಿಲ್ಲ ಇನ್ನೂ ಕೂಡ ಕಂಟಕ. ಯಾಕಂದ್ರೆ ಕೆರೆಗೆ ಚರಂಡಿ ನೀರು ಸೇರ್ಕೊಳ್ತಾ ಇದೆ, ಅದರಿಂದಾಗಿ ಅಲ್ಲಿರುವಂತಹ ಜಲಚರಗಳು ಸಾವನ್ನಪ್ತಾ ಇದೆ. ಬೆಂಗಳೂರಿನಲ್ಲಿ ಉಂಟಾಗ್ತಾ ಇರುವಂತಹ ಒಂದು ಸಮಸ್ಯೆ ಇದು. ಕೆರೆಗೆ ಚರಂಡಿಯ ನೀರನ್ನು ಮಿಕ್ಸ್ ಮಾಡ್ತಾ ಇರೋದ್ರಿಂದಾಗಿ ಅಲ್ಲಿನ ಮೀನುಗಳು ಸತ್ತೋಗ್ತಾ ಇವೆ. ಅದರಿಂದಾಗಿ ಈಗ ಆ ಭಾಗದ ಜನ ಕೂಡ ಅಲ್ಲಿ ಓಡಾಡೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ವಾಯುವಿಹಾರಿಗಳಿಗೆಲ್ಲವೂ ಕೂಡ ಗಬ್ಬು ವಾಸನೆ ಹೊಡಿತಾ ಇದೆ. ಹೊರಮಾವು ಆಗರ ಕೆರೆಯಲ್ಲಿ ಸತ್ತು ಬಿದ್ದಿರುವಂತಹ ಮೀನುಗಳು, ಸಾವಿರಾರು ಪಕ್ಷಿಗಳ ಪ್ರಾಣಕ್ಕೂ ಕೂಡ ಕಂಟಕವಾಗ್ತಾ ಇದೆ ಈ ಚರಂಡಿ ನೀರು. ಬನ್ನಿ, ಅಲ್ಲಿಂದ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಈ ಬಾರಿಯ ಬಿಸಿಲ ಹೊಡೆತಕ್ಕೆ ರಾಜಧಾನಿ ಬೆಂಗಳೂರಿನ ನೂರಾರು ಕೆರೆಗಳು ಈಗಾಗಲೇ ಕೂಡ ಬತ್ತಿ ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ TV9 ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ KR ಪುರ ವಿಧಾನಸಭಾ ಕ್ಷೇತ್ರದ ವಿಭೂತಿಪುರ ಕೆರೆಯಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಕೆರೆ ಬತ್ತೋಗಿದೆ ಅಂತ ಹೇಳಿದ್ರೆ ನೀರನ್ನಂಥದ್ದೇ ಇಲ್ಲ. ಸಂಪೂರ್ಣವಾಗಿ ಅಡಿ ಏನಿದೆ, ಅಡಿ ಕಾಣಿಸ್ತಾ ಇದೆ, ಮಣ್ಣು ಕಾಣಿಸುವಂಥ ರೀತಿಯಲ್ಲಿ ಕೆರೆ ಸಂಪೂರ್ಣವಾಗಿ ಬತ್ತು ಹೋಗಿದೆ. ಮೊನ್ನೆ ಹೊಡೆದಂಥ 2-3 ಮಳೆಗೆ ಕೆರೆಯಲ್ಲಿ ಒಂದಷ್ಟು ನೀರು ಕಾಣಿಸ್ತಾ ಇದೆ ಈಗ ಅಲ್ಲಿ. ಅದೊಂದು. ಎರಡನೇದಾಗಿ ಈ ಕೆರೆ ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೆರೆಯ ಒಂದು ವಿಸ್ತೀರ್ಣ ಅಂತ ಹೇಳಿದ್ರೆ 43 ಎಕರೆ ವಿಸ್ತೀರ್ಣವನ್ನು ಈ ಕೆರೆ ಹೊಂದಿರುವಂಥದ್ದು. 1903ನೇ ಇಸ್ವಿಯಲ್ಲಿ ಹೊಯ್ಸಳ ಸಾಮ್ರಾಜ್ಯದವರು ಈ ಒಂದು ಕೆರೆಯನ್ನು ನಿರ್ಮಿಸಿದ್ರು ಅನ್ನೋಂಥ ಒಂದು ಮಾತುಗಳು ಕೂಡ ಇರುವಂಥದ್ದು. ಸಾಮಾನ್ಯವಾಗಿ ಈ ಕೆರೆಯ ಆಳ ಅಂತ ಹೇಳಿದ್ರೆ ಜನರಲ್ ಆಗಿ ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ 10 ಅಡಿಯಷ್ಟು ಆಳ ಇರ್ತಿತ್ತು ಅನ್ನೋಂಥದ್ದು. ಈ ಕೆರೆಯಲ್ಲಿ ಲಕ್ಷಾಂತರ ಮೀನುಗಳಿದ್ವು, ಹಾವು, ಹುಳ, ಉಪಟೆ ಈ ಥರದ್ದೆಲ್ಲವೂ ಕೂಡ ಇದ್ವು. ಈ ಒಂದು ಕೆರೆ ಅಕ್ಕಪಕ್ಕದಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಈ ಒಂದು ಕೆರೆಯನ್ನು ಆಶ್ರಯಿಸಿದ್ವು. ಆದರೆ ಈ ಬಾರಿಯ ಬಿಸಿಲ ಹೊಡೆತಕ್ಕೆ ಸಂಪೂರ್ಣವಾಗಿ ಕೆರೆ ಬತ್ತು ಹೋಗಿರುವಂಥದ್ದು. ಇಲ್ಲಿದ್ದಂಥ ಮೀನು ಇವೆಲ್ಲವೂ ಕೂಡ ಸಾವನ್ನಪ್ಪಿದ್ರೆ ಕೆರೆಯಲ್ಲಿದ್ದಂಥ ಹಾವುಗಳೆಲ್ಲವೂ ಕೂಡ ಅಕ್ಕಪಕ್ಕದ ಮನೆಗಳಿಗೆ ಬರ್ತಿದೆ ಅನ್ನೋಂಥ ಮಾತುಗಳನ್ನು ಸ್ಥಳೀಯ ನಿವಾಸಿಗಳು ಹೇಳ್ತಿದ್ದಾರೆ. ಹಿಂದೆಂದೂ ಕೂಡ ಅಂದರೆ ಕಂಡು ಕೇಳರಿಯದ ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿ ಬಿಸಿಲಿನ ಒಂದು ತಾಪಮಾನ ಇತ್ತು. ಆ ಕಾರಣಕ್ಕಾಗಿ ನಗರದಲ್ಲಿದ್ದಂಥ ಕೆರೆಗಳೆಲ್ಲವೂ ಕೂಡ ಬತ್ತಿ ಹೋಗಿರುವಂಥದ್ದು ಒಂದು. ಎರಡನೇದಾಗಿ ಸಾಮಾನ್ಯವಾಗಿ ಇಲ್ಲಿದ್ದಂಥ ನಿವಾಸಿಗಳು ಹೇಳ್ತಿದ್ರು, ಹಿಂದೆ ಯಾವತ್ತೂ ಕೂಡ ಕೆರೆ ಇಷ್ಟರ ಮಟ್ಟಿಗೆ ಬತ್ತೋಗಿದ್ದಿಲ್ಲ. ವಿಭೂತಿಪುರ ಕೆರೆ ಅಂತಿದ್ದಂತೆ ಸುತ್ತಮುತ್ತಲಿನ ಏರಿಯಾದಲ್ಲಿರುವಂಥ ಅತಿ ದೊಡ್ಡದಾದಂಥ ಒಂದು ಕೆರೆ ಇದು. ತುಂಬ ವಿಶಾಲವಾಗಿದೆ ಕೆರೆ. ನಾನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ ಆ ಭಾಗದಿಂದ ಹಿಡಿದು ಈ ಭಾಗದವ್ರಿಗೆ ಎಷ್ಟು ದೂರ ನೋಡಿದ್ರು ಕೂಡ ಕೆರೆ ಕಾಣಿಸ್ತಾ ಇದೆ. ಹಸುಗಳೆಲ್ಲವೂ ಕೂಡ ಕುಡಿಲಿಕ್ಕೆ ನೀರಿಲ್ಲದೆ ಈ ಕೆರೆಯಲ್ಲಿ ಪಾಪ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಿದ್ದಾವೆ. ಈ ಒಂದು ಕೆರೆನ ನಂಬ್ಕೊಂಡು ಸಾಕಷ್ಟು ಮೀನುಗಾರರು ಕೂಡ ಜೀವನ ನಡೆಸ್ತಿದ್ರು. ಅಂದರೆ ಈ ಕೆರೆಯಲ್ಲಿ ಲಕ್ಷಾಂತರ ಮೀನುಗಳಿರ್ತಿದ್ವು. ಆ ಮೀನನ್ನು ಹಿಡಿದು ಮಾರಾಟವನ್ನು ಮಾಡಿ ತಮ್ಮ ಹೊಟ್ಟೆಪಾಡನ್ನು ನಡೆಸ್ಕೊಳ್ತಿದ್ರು. ಆದರೆ ಮೀನುಗಳು ಇಲ್ದಿರೋ ಕಾರಣಕ್ಕಾಗಿ ಅವ್ರಿಗೂ ಸಾಕಷ್ಟು ಸಂಕಷ್ಟ ಉಂಟಾಗಿರುವಂಥದ್ದು. ಆದರೆ ಈ ಕೆರೆಯಲ್ಲಿ ಎಷ್ಟರ ಮಟ್ಟಿಗೆ ನೀರಿಲ್ಲ, ಕೆರೆ ಯಾವ ಥರ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಿದ್ದಾರೆ. ಅಂದರೆ ಕೆರೆ ಎಷ್ಟರ ಮಟ್ಟಿಗೆ ನೀರಿಲ್ದಂತಾಗಿದೆ, ಕೆರೆ ಎಷ್ಟರ ಮಟ್ಟಿಗೆ ಬತ್ತೋಗಿದೆ ಅಂತ ಹೇಳಿದ್ರೆ ಹುಡುಗರು ಕ್ರಿಕೆಟ್ ಆಡುವಷ್ಟರ ಮಟ್ಟಿಗೆ ಕೆರೆ ಸಂಪೂರ್ಣವಾಗಿ ಬತ್ತೋಗಿದೆ. ಇಲ್ಲಿ ನಿವಾಸಿಗಳು ಕೂಡ ಹೇಳ್ತಾ ಇದ್ರು, ಸಾಮಾನ್ಯವಾಗಿ ಕೆರೆ ತುಂಬಿರ್ತಿತ್ತು. ಈ ಕೆರೆಯಲ್ಲಿ ಸಾವಿರಾರು ಜನ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡ್ಲಿಕ್ಕೆ ಬರ್ತಿದ್ರು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ. ಮತ್ತು ಈ ಒಂದು ಕೆರೆಯಲ್ಲಿ ಯಾವಾಗಲೂ ನೀರು ಇರ್ತಿತ್ತು. ಆ ಕಾರಣಕ್ಕಾಗಿ ಅಕ್ಕಪಕ್ಕದ ಏರಿಯಾದಲ್ಲಿದ್ದಂಥ ಮನೆಗಳಲ್ಲಿ ನೀರು ಸಾಕಷ್ಟು ಬರ್ತಿತ್ತು. ಅಂದರೆ ಬೋರ್ವೆಲ್ನಿಂದ. ಈ ಕೆರೆ ಬತ್ತೋಗಿರೋದ್ರಿಂದ ಯಾರು ಕೂಡ ವಾಕಿಂಗ್ ಮಾಡಲಿಕ್ಕೆ ಹಿಂದೆ ಏನು ಜನ ಬರ್ತಿದ್ರು ಅಷ್ಟರ ಮಟ್ಟಿಗೆ ಜನ ಬರ್ತಿಲ್ಲ ಅನ್ನೋಂಥದ್ದು ಒಂದು. ಜಲಮೂಲಗಳು ಕೂಡ ಬತ್ತಿ ಹೋಗ್ತಿದ್ದಾವೆ. ಬೋರ್ಗಳಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ. ಎಲ್ಲ ಬೋರರು ಕೂಡ ಡ್ರೈ ಆಗಿದೆ. ಈ ಒಂದು ಕೆರೆ ಡ್ರೈ ಆಗಿರುವಂಥ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ನಿವಾಸಿಗಳು ಕೂಡ ಹೇಳ್ತಾ ಇರುವಂಥದ್ದು. BBMP ಅವರು ಇಲ್ಲೊಂದು STPನ ಅಳವಡಿಸಿ ಅಕ್ಕಪಕ್ಕದ ಏರಿಯಾದ ಒಂದು ಮನೆಗಳಿಂದ ಬರುವಂಥ ತ್ಯಾಜ್ಯ ನೀರೇನಿದೆ ಅದನ್ನು ಸಂಸ್ಕರಣೆಯನ್ನು ಮಾಡಿ ಈ ಒಂದು ಕೆರೆಗೆ ಬಿಟ್ಟರೆ ಕೆರೆಯಲ್ಲಿ ಒಂದಷ್ಟು ನೀರು ಕಾಣಿಸ್ಕೊಳ್ಳುತ್ತೆ. ಆದರೆ ಆ ಕೆಲಸಕ್ಕೆ BBMP ಮುಂದಾಗಬೇಕಿದೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.